ಕಂಪ್ಲಿ ಪುರಸಭೆಯ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಭಟ್ಟ ಪ್ರಸಾದ್, ಶಾಸಕ ಜೆಎನ್ ಗಣೇಶ್ ಉಪಸ್ಥಿತಿಯಲ್ಲಿ ಪದಗ್ರಹಣ ಕಾರ್ಯಕ್ರಮ. ಅಧ್ಯಕ್ಷರಾಗಿ ಭಟ್ಟ ಪ್ರಸಾದ್, ಉಪಾಧ್ಯಕ್ಷರಾಗಿ ಸುಶೀಲಮ್ಮರವರು ಅಧಿಕಾರ ಸ್ವೀಕಾರ. ಮುಂದಿನ ಯೋಜನೆಗಳ ಕುರಿತು ಅಧ್ಯಕ್ಷ ಹೇಳಿಕೆ. ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಲು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೇನೆ. ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಫಾರಂ ನಂಬರ್ 3 ರಸ್ತೆ, ಒಳಚರಂಡಿ, ವಿದ್ಯುತ್ ದೀಪ, ಶೌಚಾಲಯ ಸೇರಿ ಮೂಲಭೂತ ಸೌಕರ್ಯದ ಬಗ್ಗೆ ಗಮನ ನೀಡುವೆ. ನಗರದಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ, ಸುಗಮ ಸಂಚಾರದ ಕುರಿತು ಸದಸ್ಯರೊಡನೆ ಚರ್ಚೆ ಮಾಡ್ತೀನಿ. ಕಂಪ್ಲಿಯ 23 ವಾರ್ಡ್ಗಳ ಅಭಿವೃದ್ಧಿಗೆ ಶ್ರಮಿಸುವೆ. ನೂತನ ಅಧ್ಯಕ್ಷ ಪ್ರಸಾದ್ ಹೇಳಿಕೆ. ಅವಧಿಯಲ್ಲಿ ಕಂಪ್ಲಿಯನ್ನು ಸರ್ವಾಂಗೀಣ ಅಭಿವೃದ್ಧಿ ಮಾಡುತ್ತೇವೆ ಅಂತಂದು ತಮ್ಮ ತಿಳಿಸೋಕೆ ಅಭಿಪ್ರಾಯ ಪಡ್ತಾ ಇದ್ದೀನಿ. ಯಾಕಂತಂದರೆ ಈಗ ನಮಗೆ ಸಮಯ ಅಭಾವ ಭಾಳ ಇದೆ. ನಾನು ನಮ್ಮ ಸಂಸದರ ಜೊತೆ, ಶಾಸಕರ ಜೊತೆನೂ ಅವರು ಕೂಡ ನಿನ್ನೆ ಮಾತು ಕೊಟ್ಟಿದ್ದಾರೆ. DMA ಫಂಡ್ನಲ್ಲಿ ಎಲ್ಲ ರೀತಿಯಿಂದ ನಮ್ಮ ಕಂಪ್ಲಿ ಮುನ್ಸಿಪಾಲ್ಟಿಗೆ ಎಲ್ಲ ಹೆಚ್ಚಿನ ಅನುದಾನವನ್ನು ನೀಡ್ತೀವಿ ಅಂತಂದು. ಮೂಲಭೂತ ಸೌಕರ್ಯಗಳು ಏನಿದಾವಲ್ಲ ಅವು ಲೈಟ್, ವಿದ್ಯುತ್ ಚೆಕ್ ಆಗಲಿ, ನೀರಿನ ಕೊರತೆ ಆಗಲಿ, ಈಗ ರೋಡ್ಗಳು ಕ್ಲೀನ್ಗಳಾಗಲಿ, ಇವೆಲ್ಲ ನಾವು ಸರಿಯಾಗಿ ನೋಡ್ಕೊತೀವಿ ಅಂತೇಳಿ ಬೆಳಗ್ಗೆ ಎದ್ದು ದಿವಸಕ್ಕೂ ಒಂದು ವಾರ್ಡಿನಂತೆ ತಿರುಗಿ ಯಾವುದೋ ಒಂದು ಸಮಸ್ಯೆ ಇಲ್ಲದಂಗೆ ಜನರಿಗೆ ಇದು ಮಾಡ್ತೀವಂತೆ ತಮ್ಮನ್ನು ತಿಳಿಸ್ತೇನೆ. ಅದೇ ರೀತಿಯಾಗಿ ಫಾರ್ಮ್ ನಂಬರ್ 3ಗಳದ್ದು ಈಗ ಅದೇನು ಅಧಿಕೃತ ಅವು ಬರ್ತಾ ಇಲ್ಲ. ಎಲ್ಲ ಜನರಿಗೆ, ಕಂಪ್ಲೀಟ್ ಜನರಿಗೆ ಬಹಳ ತೊಂದರೆ ಆಗಿದೆ. ಆದಷ್ಟು ಬೇಗ ಅದು 2-3 ದಿವಸದಲ್ಲಿ ಚೀಫ್ ಆಫೀಸರ್ನ ಕರೆಸಿ ಎಲ್ಲ ಸ್ಟಾಫನ್ನು ಕುಂದಿರಿಸ್ಕೊಂಡು ನಮ್ಮ ಸದಸ್ಯರನ್ನೆಲ್ಲರನ್ನ ಒಳಗೊಂಡು ಎಲ್ಲ ಮಾತಾಡಿ ತಮ್ಮ ಮುಂದಿನ ಇನ್ನೊಂದು ಇದರಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ ಫಾರ್ಮ್ ನಂಬರ್ 3ಗಳ ಬಗ್ಗೆ. ಯಾಕಂತಂದರೆ ಸರ್ಕಾರದಿಂದ ಅದು ಗೈಡ್ಲೈನ್ ಬಂದಿದೆ ಅಂತೆ, ಬಟ್ ಅದನ್ನು ಕಂಪ್ಲಿ ಪುರಸಭೆಗೆ ತಲುಪಿಲ್ಲ. ಅದನ್ನು ಇವತ್ತು ನಾಳೆ DC ಅವ್ರ ಹತ್ರ ಕೂಡ ಮಾತಾಡಿ ಫಾರ್ಮ್ ನಂಬರ್ 3ಗಳಿಗೆ ಯಾವುದೇ ತೊಂದರೆ ಇಲ್ಲದಂತೆ, ಜನರಿಗೆ ಕಷ್ಟ ಇಲ್ಲದಂತೆ, ಹಕ್ಕು ಬದಲಾವಣೆ ಪತ್ರಗಳಾಗಲಿ, ಇನ್ನೂ ಏನೇನು ತೊಂದರೆಗಳಿರಲಿ ಅವು ಒಳ್ಳೆಯ ರೀತಿಯಿಂದ ಸಂಪೂರ್ಣವಾಗಿ ಪರಿಷ್ಕಾರ ಮಾಡುತ್ತೇವೆ ಅಂತೇಳಿ ನಮ್ಮ ಎಲ್ಲ ಸದಸ್ಯರ ಪರವಾಗಿ ನಾನು ಅಧ್ಯಕ್ಷ ಅಂತ ಉಪಾಧ್ಯಕ್ಷರ ಪರವಾಗಿ ತಿಳಿಸ್ತಾ ಇದ್ದೀನಿ. ಅವ್ರಿವ್ರು ಅಂತಲ್ಲ, ನಮಗೆ 23 ವಾರ್ಡ್ಗಳ ಅಭಿವೃದ್ಧಿ ಮುಖ್ಯ. ಎಲೆಕ್ಷನ್ ಇರೋವರೆಗೂ ನಮ್ಮ ಪಕ್ಷ ಇದು ಎಲೆಕ್ಷನ್ ಮುಗಿದ ಮೇಲೆ ವಾರ್ಡಿನ ಎಲ್ಲ 23 ವಾರ್ಡ್ಗಳನ್ನ 23 ವಾರ್ಡ್ ಸದಸ್ಯರನ್ನ ಒಳಗೊಂಡು ಅಭಿವೃದ್ಧಿ ಪಡಿಸ್ತೀವಿ.